ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಕಮೆಂಟ್ ಹಾಕ್ತೀನಿ ನೋಡಿ. ಚಾಟ್ ಜಿಪಿಟಿ ತಮ್ನೇಲ್ ಇಮೇಜ್ಗೆ ಕಾಪಿರೈಟ್ ಬರ್ತಿದೆ ಅಕ್ಕ ಅಂತ ಅಂದ್ಬಿಟ್ಟು ಒಬ್ರು ಕಮೆಂಟ್ ಹಾಕಿದ್ರು ನನಗೆ. ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ಅಲ್ವಾ, ಚಾಟ್ ಜಿಪಿಟಿಯಿಂದ ಎಷ್ಟು ಬೇಗ ನಾವು ತಮ್ನೇಲ್ಗಳನ್ನ ರೆಡಿ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು. ಆ ವಿಡಿಯೋಗೆ ಇದು ಕಮೆಂಟ್ ಬಂದಿದ್ದು. ನಾನು ಅವರಿಗೆ ಕೇಳಿದೆ ವಾಪಸ್ಸು ಕಮೆಂಟಲ್ಲೇನೆ, ಯಾಕೆ ಬರ್ತಿದೆ ಆ ಥರ, ಏನು ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಹೇಳಿ ನನಗೆ ಸ್ವಲ್ಪ ಡೀಟೇಲ್ ಆಗಿ ಅಂತ. ಅವರು ಇಲ್ಲ ನಾನು ಒರಿಜಿನಲ್ ಫೋಟೋನೇ ಹಾಕ್ಕೊಂಡಿದ್ದೀನಿ, ಆದರೂ ಕೂಡ ನನಗೆ ಈ ಥರ ಕಾಪಿರೈಟ್ ಬರ್ತಾ ಇದೆ ಅಂತ ಹೇಳಿದ್ರು. ಅವ್ರು ಹೇಳಿದ್ಮೇಲೆ ನಾನು ಅವ್ರ ಚಾನಲ್ನು ಕೂಡ ಓಪನ್ ಮಾಡಿ ನೋಡಿದೆ. ಅವ್ರ ಚಾನಲಲ್ಲಿ ಯಾವ ವಿಡಿಯೋಗಳಿಗೂ ಕೂಡ ಒಂದು ತಮ್ನೇಲ್ಗಳನ್ನೇ ಹಾಕ್ಕೊಂಡಿಲ್ಲ. ಶಾರ್ಟ್ಸ್ಗಳು ಅಷ್ಟೇನೆ, ಲಾಂಗ್ ವಿಡಿಯೋಸು ಅಷ್ಟೇನೆ. ಮತ್ತು ವಿಡಿಯೋಗಳಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿ ಅದರಿಂದ ಏನಾದರೂ ಕಾಪಿರೈಟ್ ಬರ್ತಿದೆಯಾ ಅಂತಲೂ ನೋಡಿದೆ. ಅದರಲ್ಲಿ ಬರೀ ಅವ್ರು ವಾಯ್ಸ್ ಓವರ್ ಅಷ್ಟೇ ಕೊಟ್ಟಿದ್ದಾರೆ, ಮ್ಯೂಸಿಕ್ನೂ ಆ್ಯಡ್ ಮಾಡ್ಕೊಂಡಿಲ್ಲ ಲಾಂಗ್ ವಿಡಿಯೋಗಳಲ್ಲಿ. ಮತ್ತು ಯಾಕೆ ಕಾಪಿರೈಟ್ ಬಂತೋ ನನಗಂತೂ ಗೊತ್ತಿಲ್ಲ. ತಮ್ನೇಲ್ಗಳನ್ನೇ ಹಾಕಿಲ್ಲ, ಆದರೂ ಕಾಪಿರೈಟ್ ಬರ್ತಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಹಾಕಿದ್ದು. ನಾನು ಇವಾಗ ಈ ವಿಡಿಯೋನ ಯಾಕೆ ಮಾಡ್ತಿರೋದು ಅಂತಂದರೆ, ಯಾರಿಗಾದರೂ ಇನ್ನೂ ಆ ಥರ ಡೌಟ್ ಇತ್ತು ಅಂತಂದರೆ AI ತಮ್ನೇಲ್ಗಳನ್ನ ಯೂಸ್ ಮಾಡ್ಕೊಬೋದು, ಮಾಡ್ಕೊಬಾರ್ದು, ಮತ್ತು ಇನ್ನೂ ಮಾಡೋಕ್ಕೆ ಬರದೇ ಇರೋರು ತುಂಬ ಜನ ಇದ್ದೀರಲ್ಲ, ಹೆಂಗೆ ಮಾಡ್ಕೊಳ್ಳೋದು ಅಂತಲೂ ಗೊತ್ತಿಲ್ಲ ನಿಮಗೆ. ಅದನ್ನು ನಾನು ವಿಡಿಯೋ ಮಾಡಿದ್ದೀನಿ ನೋಡಿ. ಆ ವಿಡಿಯೋನ ಬೇಕಿದ್ರೆ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಐ ಕಾರ್ಡಲ್ಲೂ ಕೊಟ್ಟಿರ್ತೀನಿ, ಯಾವ ಥರ ನಾವು AI-ನಲ್ಲಿ ಈಸಿಯಾಗಿ ತಮ್ನೇಲ್ಗಳನ್ನ ರೆಡಿ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ನಮಗೆ ಕೆಲವೊಂದು ರಿಯಾಕ್ಷನ್ಗಳನ್ನ, ಕೆಲವೊಂದು ಏನೋ ಬ್ಯಾಕ್ಗ್ರೌಂಡ್ಗಳನ್ನೆಲ್ಲ ನಮಗೆ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಬರದೇ ಇದ್ದಾಗ ನಾವು AI-ನ ಆರಾಮಾಗಿ ಯೂಸ್ ಮಾಡ್ಕೊಬೋದು. ಚಾಟ್ ಜಿಪಿಟಿನೇ ಆಗಲಿ ಅಥವಾ ಜೆಮಿನಿ AI-ನೇ ಆಗಲಿ, ಯಾವುದನ್ನಾದರೂ ಸರಿ ನೀವು ಯೂಸ್ ಮಾಡ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂತಂದರೆ, ನೀವು ತಮ್ನೇಲಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಮಾತ್ರ. ಅಂದರೆ ಮಿಸ್ಲೀಡಿಂಗ್ ತಮ್ನೇಲ್ಗಳು ಅಥವಾ ಏನು ಕ್ಲಿಕ್ ಬೈಟ್ ತಮ್ನೇಲ್ಗಳು ಈ ಥರ ಏನಾದರೂ ಮಾಡಿದ್ದಾಗ ಮಾತ್ರ ನಿಮಗೆ ಬರುತ್ತೆ ಕಾಪಿರೈಟ್ ಆಗಲಿ, ಕಮ್ಯುನಿಟಿ ಸ್ಟ್ರೈಕ್ ಬರುತ್ತೆ. ಹುಷಾರಾಗಿರಿ ತಮ್ನೇಲ್ಗಳನ್ನ ಮಾಡ್ಕೊಳ್ಳೋವಾಗ. ಆ ಥರ ಗೊತ್ತಿಲ್ಲದೆ ತಮ್ನೇಲ್ಗಳನ್ನ ಹೆಂಗಂದ್ರೆ ಹಂಗೆ ಮಾಡೋಕ್ಕೆ ಹೋಗಬೇಡಿ. ಈಗ ನಮ್ಮ ವಿಡಿಯೋದಲ್ಲಿ ಏನು ವಿಷಯ ಇರುತ್ತೆ ಅದ್ರ ರಿಲೇಟೆಡ್ ಆಗಿ ನೀವು ತಮ್ನೇಲ್ಗಳನ್ನ ಮಾಡ್ಕೊಳ್ಳಿ. ಆದಷ್ಟು ನೀವು ಒರಿಜಿನಲ್ ಫೋಟೋಗಳನ್ನೇ ಕೊಟ್ಬಿಟ್ಟು ಮಾಡ್ಕೊಳ್ಳಿ. ಅದರಲ್ಲೂ ಕುಕ್ಕಿಂಗ್ ಮಾಡ್ತಾ ಇರೋರು, ನೀವು ಕುಕ್ಕಿಂಗ್ ವೀಡಿಯೋಸ್ಗಳಲ್ಲಿ ನೀವು ಏನು ಕುಕ್ಕಿಂಗ್ ಮಾಡಿರ್ತೀರಾ ಅದನ್ನೇ ಒರಿಜಿನಲ್ ಫೋಟೋನ ಕೊಟ್ಬಿಟ್ಟು ನೀವು ತಮ್ನೇಲ್ನ ಮಾಡ್ಕೊಂಡ್ರೆ ಒಳ್ಳೆಯದು. ನೀವು ಅದರಲ್ಲಿ ಮಾತ್ರ ಪ್ರಾಂಪ್ಟ್ ಕೊಟ್ಬಿಟ್ಟು ಅದರಲ್ಲಿ ಯಾವುದೋ ತಮ್ನೇಲ್ ಬಂದಿರುತ್ತೆ ಅಂದರೆ, ಈಗ ಏನೋ ಒಂದು ಅಂದ್ಕೊಳ್ಳಿ, ಮಟನ್ ಬಿರಿಯಾನಿ ಅಂತ ಅಂದ್ಕೊಳ್ಳಿ. ಮಟನ್ ಬಿರಿಯಾನಿ ತಮ್ನೇಲಲ್ಲಿ ಈಗ ನಾನು ಕೆಲವೊಂದು ಮಾಡ್ಕೊಂಡಿದ್ದೀನಿ, ಅದನ್ನು ಆ ಥರ ಹಾಕಬಾರ್ದು, ಅದನ್ನು ನಾನು ಚೇಂಜ್ ಮಾಡಬೇಕು. ಅದು ಆ ಥರ ಹಾಕಬಾರ್ದು. ನಮ್ಮದು ಒರಿಜಿನಲ್ ಫೋಟೋ ಕೊಟ್ಬಿಟ್ಟೆ ಮಾಡ್ಕೊಬೇಕಾಗತ್ತೆ. ಅದರಲ್ಲಿ ಬರೋ ಫೋಟೋಗಳನ್ನ ನಾವು ಯೂಸ್ ಮಾಡ್ಕೊಬಾರ್ದು. ಯಾಕೆಂದರೆ ಅದರಲ್ಲಿ ನಾವು ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿಬಿಡ್ತೀವಿ ಅಲ್ಲ, ಅದನ್ನು ನೋಡಿ ಕ್ಲಿಕ್ ಮಾಡಿ ಒಳಗಡೆ ಬಂದವರು ವಿಡಿಯೋದಲ್ಲಿ ಆ ಥರ ಇಲ್ಲ ಅಂತಂದಾಗ ಅವರಿಗೆ ಬೇಜಾರಾಗತ್ತೆ. ವಿಡಿಯೋನ ಅರ್ಧಕ್ಕೂ ಸ್ಕಿಪ್ ಮಾಡಿ ಹೋಗ್ಬೋದು, ಮತ್ತು ನೆಕ್ಸ್ಟ್ ವಿಡಿಯೋ ನಮ್ಮದು ನೋಡದೆ ಕೂಡ ಇರ್ಬೋದು. ಆ ಥರ ಕೂಡ ಆಗುತ್ತೆ. ಅದಕ್ಕೆ ಹೇಳ್ತೀನಿ, ಯಾವುದೇ ನೀವು ತಮ್ನೇಲ್ಗಳನ್ನ ಮಾಡ್ಕೋತಾ ಇದ್ರು ಕೂಡ AI-ಯಲ್ಲಿ ನಿಮ್ಮದೇ ಒರಿಜಿನಲ್ ಫೋಟೋ ಕೊಟ್ಬಿಟ್ಟು ಮಾಡ್ಕೊಳ್ಳಿ. ಅದರಲ್ಲಿ ನೀವು ಪ್ರಾಂಪ್ಟ್ ಬರೆಯೋವಾಗಲೂ ಹೇಳಿ, ಫೋಟೋದಲ್ಲಿ ಯಾವುದೇ ಚೇಂಜಸ್ಸು ಬೇಡ ನಮಗೆ, ಅದು ಹೆಂಗಿದೆಯೋ ಒರಿಜಿನಲ್ ಫೋಟೋ ನಮ್ಗೆ ಹಾಗೆ ಬೇಕು ಅಂತ ಹೇಳಿದ್ರೆ ಅದು ಹಾಗೆ ಕೊಡುತ್ತೆ ನಮಗೆ. ಪ್ರಾಂಪ್ಟಲ್ಲಿ ನಾವು ಬರೀಬೇಕು ಅಷ್ಟೇನೆ. ನಿಮಗೆ ಇಂಗ್ಲೀಷಲ್ಲೇ ಬರೀಬೇಕು ಅನ್ನೋದೇನಿಲ್ಲ, ನಿಮಗೆ ಕನ್ನಡದಲ್ಲೂ ನೀಟಾಗಿ ನೀವು ಏನು ಹೇಳ್ತೀರಾ ಅದನ್ನು ಅರ್ಥ ಮಾಡಿಕೊಂಡು ಅದ್ರ ತಕ್ಕನಂಗೆ ಅದು ಏನೋ ನಮಗೆ ತಮ್ನೇಲ್ನ ಕೊಡುತ್ತೆ. ಓಕೆನಾ? ಹಾಗಾಗಿ ನಿಮಗೆ ಕನ್ನಡದಲ್ಲೇ ಬರೀರಿ, ನಿಮ್ಗೆ ಹೆಂಗೆ ಹೇಳೋಕ್ಕೆ ಸಾಧ್ಯ ಅದಕ್ಕೆ ಅದೇ ಥರನೇ ಹೇಳಿ, ಅದು ಹಂಗೆ ಅರ್ಥ ಮಾಡ್ಕೊಂಡು ನಿಮಗೆ ತಮ್ನೇಲ್ನ ಕೊಡುತ್ತೆ. ಆ ಥರ ಮಾಡ್ಕೊಳ್ಳಿ. ಮಿಸ್ಲೀಡಿಂಗ್ ತಮ್ನೇಲ್ಗಳನ್ನ ಮತ್ತು ಕ್ಲಿಕ್ ಬೈಟ್ ತಮ್ನೇಲ್ಗಳನ್ನ ಹಾಕಬೇಡಿ ಅಷ್ಟೇನೆ. ಕ್ಲಿಕ್ ಬೈಟು ಅಂತಂದರೆ, ಈಗ ವಿಡಿಯೋದಲ್ಲಿ ಕೆಲವೊಬ್ಬರು ಇರೋದೇ ಇಲ್ಲ. ಈಗ ಯಾರಾದರೂ ಅಂದ್ಕೊಳ್ಳಿ, ಈಗ ಯಾವುದೋ ಸೆಲೆಬ್ರಿಟಿ, ಅವ್ರ ಬಗ್ಗೆ ಮಾತು ಕೂಡ ಆಡಿರಲ್ಲ ನಾವು ವಿಡಿಯೋದಲ್ಲಿ, ಆದರೂ ಕೂಡ ಕ್ಲಿಕ್ ಬರಲಿ ಅಂತ ಅಂದ್ಬಿಟ್ಟು ತಮ್ನೇಲ್ಗಳಲ್ಲಿ ಹಾಕ್ಕೊಂಡಿರ್ತಾರಲ್ಲ, ಆ ಥರ ಕ್ಲಿಕ್ ಬೈಟ್ ತಮ್ನೇಲ್ಗಳು. ಮತ್ತು ಅದೇನೇ ವಿಡಿಯೋದಲ್ಲಿ ವಿಷಯ ಇಲ್ಲದೆ ಹೋದರೂ ತಮ್ನೇಲಲ್ಲಿ ಆ ಥರ ಹಾಕ್ಕೊಳ್ಳೋದು. ಮಿಸ್ಲೀಡಿಂಗು ಸೇಮ್ ಅದೇ ಥರನೇ ಬರುತ್ತೆ. ಮಿಸ್ಲೀಡಿಂಗ್ ತಮ್ನೇಲ್ಗಳನ್ನೂ ಹಾಕಕ್ಕೆ ಹೋಗಬೇಡಿ. ವಿಡಿಯೋದಲ್ಲಿ ವಿಷಯ ಇಲ್ಲದೇನೆ ತಮ್ನೇಲ್ಗಳಲ್ಲಿ ಅದನ್ನು ಹಾಕಕ್ಕೆ ಹೋಗಬೇಡಿ. ಇನ್ನು ಕೆಲವೊಂದು ತಮ್ನೇಲ್ಗಳನ್ನ ಮಾಡ್ತಿರ್ತಾರೆ. ತಮ್ನೇಲ್ಗಳಲ್ಲಿ ಈಗ ನಾವು ಯಾವುದಾದ್ರೂ ಈ ಡಾಕ್ಟ್ರ್ ಥರ ತೋರಿಸ್ಕೊಡೋದು ಅಥವಾ ಲಾಯರ್ ಥರ, ಪೊಲೀಸ್ ಥರ, ಈ ಥರ ಎಲ್ಲ ಏನಾದರೂ ನಮ್ಮ ಗೆಟಪ್ ಚೇಂಜ್ ಮಾಡಿ ನಾವು ಕೇಳಿದ್ರೆ ಅದು ಹೆಂಗೆ ಬೇಕೋ ಹಂಗೆ ಮಾಡಿಕೊಡುತ್ತೆ. ಆದರೆ ಆ ಥರ ಎಲ್ಲ ಏನಾದರೂ ಮಾಡ್ಕೋತಾ ಇದ್ದೀರಾ ಅಂತಂದರೆ ಅದಕ್ಕೆಲ್ಲನೂ ನೀವು ಆಲ್ಟರ್ಡ್ ಕಂಟೆಂಟ್ ಅಂತ ಅಂದ್ಬಿಟ್ಟು ಎಸ್ ಕೊಡಬೇಕಾಗತ್ತೆ, ಹಾಗೆ ಹಾಕಂಗಿಲ್ಲ. ಓಕೆನಾ? ಯಾಕಂದರೆ ಅದು ಯಾವುದು ನಾವಲ್ಲದೆ ಇರೋದನ್ನ ಮಾಡ್ಕೋತಾ ಇದ್ದೀವಿ ಅಂದಾಗ ಅದಕ್ಕೆ ನಾವು ಆಲ್ಟರ್ಡ್ ಕಂಟೆಂಟ್ ಕೊಡಲೇಬೇಕಾಗತ್ತೆ. ಈ ಥರ ಇರುತ್ತೆ AI ತಮ್ನೇಲ್ ಮಾಡ್ಕೊಂಡಾಗ. ಇನ್ನು ಅದು ಬಿಟ್ಟು ನಾರ್ಮಲಾಗಿ ಕಾಪಿರೈಟ್ ಎಲ್ಲ ಬರಲ್ಲ. ಅವ್ರು ಯಾಕೆ ಆ ಥರ ಹೇಳಿದ್ರು ನನಗಂತೂ ಗೊತ್ತಿಲ್ಲ. ಅವ್ರ ಚಾನಲ್ ನೋಡಿದಾಗೂ ನನಗೆ ಯಾವ ತಮ್ನೇಲ್ಗಳು ಕೂಡ ಕಾಣಿಸ್ಲಿಲ್ಲ. ಆ ಥರ ನಾರ್ಮಲ್ ಆಗಿರೋ ತಮ್ನೇಲ್ಗಳೇ ಇರಲಿಲ್ಲ, ಅದರಲ್ಲಿ ಮಾಮೂಲಿ ವಿಡಿಯೋಗಳು ಇದ್ವು. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. AI ತಮ್ನೇಲ್ಗಳನ್ನ ಮಾಡ್ಕೊಳ್ಳೋವಾಗ ಹುಷಾರಾಗಿ ಮಾಡ್ಕೊಳ್ಳಿ. ಪ್ರಾಬ್ಲಮ್ ಇಲ್ಲ ಅಂತಲ್ಲ, ಪ್ರಾಬ್ಲಮ್ ಆಗುತ್ತೆ. ಆದರೆ ಅದನ್ನು ನೀವು ಹುಷಾರಾಗಿ ಮಾಡಿಕೊಂಡ್ರೆ ಯಾವ ಪ್ರಾಬ್ಲಮ್ಮು ಇರಲ್ಲ. ನಾರ್ಮಲಾಗಿ ಮಾಡ್ಕೊಳ್ಳೋ ವೀಡಿಯೋಗಳಿಗೆ ಯಾವ ಪ್ರಾಬ್ಲಮ್ಮು ಇರಲ್ಲ. ನಾರ್ಮಲಾಗಿ ಮಾಡ್ಕೊಳ್ಳೋ ತಮ್ನೇಲ್ಗಳಿಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ಈಗ ಎಲ್ಲರೂ ಯೂಸ್ ಮಾಡ್ಕೊತಾ ಇದ್ದಾರೆ. ನಮಗೆ ಅದು ಯೂಟ್ಯೂಬೇ ಕೊಟ್ಟಿದೆ ಅಲ್ವಾ AI-ನ.
ಹಾಗಾಗಿ ನಾವು ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ, ಯೂಸ್ ಮಾಡ್ಕೊಳ್ಳಿ. ಆದರೆ ಅದು ನಾರ್ಮಲ್ ಆಗಿದ್ರೆ ಸಾಕು. ಅದನ್ನು ಈ ಥರ ಮಿಸ್ಲೀಡಿಂಗು ಮತ್ತು ಕ್ಲಿಕ್ ಬೈಟ್ ತಮ್ನೇಲ್ಗಳನ್ನ ಮಾಡ್ಕೊಳ್ದೆ ಹೋದರೆ ಸಾಕು, ಅಷ್ಟೇ ಇವತ್ತಿನ ವಿಷಯ. ಯಾರಿಗಾದರೂ ಡೌಟ್ ಇದ್ದರೆ ಕ್ಲಿಯರ್ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದು ನಾನು. ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟೇನೆ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ. ಇನ್ನೂ ಏನಾದರೂ ನಿಮಗೆ ಡೌಟ್ಗಳಿದ್ದರೆ ಅದನ್ನು ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನಾನು ಕ್ಲಾರಿಫೈ ಮಾಡ್ತೀನಿ, ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.